ಗ್ರಹಣ ಸಿಂಹ ರಾಶಿಗೆ ಹಿಡಿತಾ ಇರೋದ್ರಿಂದಾಗಿ ಸಿಂಹ ರಾಶಿಯವರು ಏನು ಮಾಡಬಾರ್ದು ಅನ್ನೋದನ್ನ ಆಗಲೇ ಹೇಳಿದ್ವಿ. ಈಗ ಜನರಲಿ ಎಲ್ಲರೂ ಕೂಡ ಏನು ಮಾಡಬೇಕು ಏನು ಮಾಡಬಾರ್ದು ಈ ಗ್ರಹಣದ ಅವಧಿ ಆರಂಭಕ್ಕೂ ಮುನ್ನ ಮತ್ತು ನಂತರ ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಡ್ತೀವಿ. ಗ್ರಹಣ ಕಾಲದಲ್ಲಿ ಧ್ಯಾನ ಮಾಡಬೇಕು. ಧ್ಯಾನಗಳಿಗೆ ಬಹಳ ಮಹತ್ವ ಇರುತ್ತೆ, ಹಾಗಾಗಿ ಧ್ಯಾನ ಸೂಕ್ತ. ಗ್ರಹಣಕ್ಕೆ ಮೊದಲು ಸ್ನಾನ ಮಾಡಬೇಕು, ನಂತರವೂ ಕೂಡ ಮಾಡಬೇಕು. ಇದು ಎರಡೆರಡು ಬಾರಿ ಸ್ನಾನ ಮಾಡುವಂತಹ ಒಂದು ನಿಯಮ ಗ್ರಹಣ ಸಂದರ್ಭದಲ್ಲಿ ಇರಲೇಬೇಕು ಅಂತ ಹೇಳ್ತಾರೆ. ಗ್ರಹಣ ನಂತರವೂ ಕೂಡ ಸ್ನಾನ ಮಾಡಬೇಕು. ಅದಾದ ನಂತರದಲ್ಲಿ ಮನೆಯನ್ನು ನೀಟ್ ಮಾಡಿಕೊಂಡು, ದೇವರ ಮನೆಯನ್ನು ನೀಟ್ ಮಾಡಿಕೊಂಡು ಪೂಜೆ ಮಾಡಬೇಕು. ಗ್ರಹಣದಿಂದ ಅಲ್ಪಾಹಾರವನ್ನಷ್ಟೇ ಸೇವಿಸಬೇಕು. ಅತಿಯಾದ ಜೀರ್ಣ ಆಗದೇ ಇರತಕ್ಕಂತಹ ಆಹಾರಗಳ ಸೇವನೆಗಿಂತ ಹೆಚ್ಚಾಗಿ ಆ ದಿನ ಅಲ್ಪಾಹಾರ ಸೂಕ್ತ ಅಂತ. ಪಾತ್ರ ಕಾಲ ಎದ್ದು ಬೆಳಗ್ಗೆ 10ರೊಳಗೆ ಪೂಜೆಯನ್ನು ಮಾಡಬೇಕು. ಅಂದರೆ ಬೆಳಗ್ಗೆ 10 ಅಂದರೆ ಗ್ರಹಣ ಸಮಯ 3:20 ಆದರೂ ಕೂಡ 10 ಗಂಟೆಯ ಅವಧಿಯಲ್ಲೇ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಬೆಳಗ್ಗೆ ಒಂದು ಬಾರಿ. ಅದಾದ ನಂತರದಲ್ಲಿ ಪೂಜೆ ಮಾಡೋ ಹಾಗಿಲ್ಲ. ಕೈಲಾದರೆ ಉಪವಾಸ ಇದ್ದರೆ ಒಳ್ಳೆಯದು. ನಿಮ್ಮ ಆರೋಗ್ಯವನ್ನು ಗಮನಿಸ್ಕೊಂಡು ವಯಸ್ಸಿನ ಆಧಾರದ ಮೇಲೆ ಅದೆಲ್ಲವೂ ಕೂಡ ಆಯ್ಕೆ. ಆರೋಗ್ಯ ಸಮಸ್ಯೆ ಇದ್ದರೆ ಊಟ ಮಾಡಬಹುದು. ಆರೋಗ್ಯ ಸಮಸ್ಯೆ ಇಲ್ಲದವರು ಉಪವಾಸವನ್ನು ಮಾಡಬಹುದು, ಅದೇ ಆಗಲೇ ಹೇಳಿದ ಹಾಗೆ. ಸೊ ಹಾಗಿದ್ರೆ ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದು ಗೊತ್ತಾಯಿತು. ಏನು ಮಾಡಬಾರ್ದು ಅನ್ನೋದನ್ನು ನೋಡೋಣ. ಗ್ರಹಣದ ಆಚರಣೆ ಅಂದರೆ ಸೂತಕ ಇದ್ದ ಹಾಗೆ. ಅದನ್ನು ಆಚರಣೆ ಅನ್ನೋದಕ್ಕಿಂತ ಮಾಡಬಾರ್ದು, ಈ ರೀತಿಯ ಕಟ್ಟುಪಾಡುಗಳು ಈ ರೀತಿ ಇರಬೇಕು ಅನ್ನೋದನ್ನು ಹೇಳುತ್ತೆ. ಗ್ರಹಣ ಮುಗಿಯೋವರೆಗೂ ಮಲಗಬಾರ್ದು. ಸೊ ಈ ಅವಧಿ ಹೇಗಿದ್ರೂ ಒಂದು ನಿದ್ರೆ ಹೋಗುವಂತಹ ಸಮಯ. ಇಷ್ಟು ದೀರ್ಘ ಸಮಯ ನಾವು ಏನು ನೋಡಬಾರ್ದು, ಏನು ಕೇಳಬಾರ್ದು, ಏನು ಮಾಡಬಾರ್ದು ಅಂದಾಗ ಇನ್ನೇನು ಮಲ್ಕೊಂಬಿಡೋಣ ಅಂತ ಅಂದ್ಕೊಳ್ತಾರೆ. ಆದರೆ ಗ್ರಹಣ ಸಂದರ್ಭದಲ್ಲಿ ಅದು ಮುಗಿಯೋ ಹಂತದವರೆಗೂ ಕೂಡ ಮಲಗಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಗ್ರಹಣಕ್ಕೆ ಮುನ್ನ ನಿತ್ಯ ಕರ್ಮ ಮುಗಿಸ್ಕೊಳ್ಬೇಕು. ಪದೇ ಪದೇ ನೀರು ಕುಡಿತೀನಿ, ಹೊರಗೆ ಹೋಗ್ತೀನಿ, ಬರ್ತೀನಿ, ಇದ್ಯಾವುದೂ ಕೂಡ ಬೇಡ. ಎಲ್ಲವನ್ನೂ ಕೂಡ ಅದು ಮೊದಲೇ ಮುಗಿಸ್ಕೊಂಡ್ರೆ ಸೂಕ್ತ. ಗ್ರಹಣ ಕಾಲದಲ್ಲಿ ಆಹಾರ ಸೇವನೆ ಬೇಡ. ಆಹಾರ ಸೇವನೆಯನ್ನು ನಿಷೇಧ. ಅದಕ್ಕೆ ಅಲ್ಪಾಹಾರ ಸೇವನೆಯನ್ನು ಮಾಡೋದು ಸೂಕ್ತ ಅನ್ನುವಂತಹ ಸಲಹೆಯನ್ನು ಕೊಡೋದು. ಹಾಗಾಗಿ ಗ್ರಹಣ ಸಂದರ್ಭದಲ್ಲಿ ಊಟೋಪಚಾರಗಳು ಬೇಡ. ಗ್ರಹಣ ಕಾಲದಲ್ಲಿ ಆಹಾರ ತಯಾರಿಕೆಯನ್ನು ಕೂಡ ಬೇಡ ಅಂತ ಹೇಳ್ತಾರೆ. ಆ ಅವಧಿಯಲ್ಲಿ ನಾನು ಮಾಡ್ತೀನಿ, ತಿಂತೀನಿ, ನನಗೆ ಟೈಮ್ ಇರಲಿಲ್ಲ, ಏನು ಮಾಡೋದು ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಅದು ಕೆಲವರಿಗೆ ಮಾತ್ರ ಆ ಒಂದು ಎಕ್ಸ್ಕ್ಯೂಸಸ್ ಇರುತ್ತೆ ವಿನಃ ಇನ್ನು ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಮೊಂಡತನ ಪ್ರದರ್ಶನ ಮಾಡೋರಿಗೆ ಏನು ಹೇಳಲಿಕ್ಕೆ ಬರಲ್ಲ. ಆದರೆ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಇದೆಲ್ಲವನ್ನು ಕೂಡ ಒಂಚೂರು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸೂಕ್ತ ಅನ್ನುವಂತಹ ಅಭಿಪ್ರಾಯಗಳು. ಹಾಗಾಗಿ ಗ್ರಹಣ ಕಾಲದಲ್ಲಿ ಆಹಾರ ಸೇವನೆ ಅಥವಾ ತಯಾರಿಕೆ ಇದ್ಯಾವುದು ಕೂಡ ಬೇಡ. 2026 ಇಸವಿಯ ಮೊದಲ ಚಂದ್ರಗ್ರಹಣ ಅಂತ ಹೇಳ್ಬೋದು. ಮೊದಲ ಚಂದ್ರಗ್ರಹಣವೂ ಇದೆ. ಇನ್ನು ಎರಡನೇ ಇದಾಗಿ ಈ ಚಂದ್ರಗ್ರಹಣ, ಇದನ್ನು ಎಲ್ಲರೂ ನೋಡಿ ಅದು ಬೇಕಾದಷ್ಟು ಸಂಶೋಧನೆ ಮಾಡುವವರಿದ್ದಾರೆ, ಮತ್ತೊಂದು ಕಡೆಯಿಂದ ಧಾರ್ಮಿಕವಾಗಿ ಆಚರಣೆ ಮಾಡುವವರಿದ್ದಾರೆ. ಈ ಗ್ರಹಣ ಎಲ್ಲಿ ಬರ್ತದೆ ಅಂತ ಹೇಳಿದರೆ ಸಿಂಹ ರಾಶಿಯಲ್ಲಿ ಕೇತು ಇರುವಂಥದ್ದು. ಈ ಚಂದ್ರಗ್ರಹಣವು 3:19 ಗ್ರಹಣ ಸ್ಪರ್ಶ ಆಗ್ತದೆ. ಈ ಚಂದ್ರೋದಯದಲ್ಲಿ 6:48 ಗ್ರಹಣ ಇರ್ತದೆ. ಗ್ರಹಣವು ನಾರ್ತ್ ಈಸ್ಟ್ ಕಂಟ್ರಿಗಳಿಗೆ ಜಾಸ್ತಿ ಪ್ರಭಾವ ಬೀರುತ್ತದೆ. ಬರ್ಮಾ ಇರ್ಬೋದು, ಆಮೇಲೆ ನಮಗೆ ಗೊತ್ತಿರುವ ಹಾಗೆ ಬಾಂಗ್ಲಾದೇಶ, ಹೀಗೆಲ್ಲ ಈ ಜಾಗಗಳಲ್ಲಿ ಭೂಕಂಪಾದಿ ಪ್ರಕೃತಿ ವಿಕೋಪಗಳು ಸಂಭವಿಸ್ಬೋದು. ಇನ್ನೊಂದು, ಈ ಗ್ರಹಣದ ಪರಿಣಾಮದಿಂದ ಇನ್ನು ಮಾನವರು ವಿಕೃತರಾಗಿ ಮಾಡಬಾರದ್ದನ್ನು ಮಾಡುವಂಥದ್ದು, ಅವಹೇಳನ ಮಾಡುವಂಥದ್ದು, ಅದರಿಂದ ಗಲಾಟೆಗಳಾಗುವಂಥದ್ದು. ಈ ಗ್ರಹಣದಲ್ಲಿ ಒಂದು ಹೆಚ್ಚು ಪ್ರಭಾವ ಬೀರುವಂತಹ ದೇಶಗಳು, ಆ ದೇಶಗಳಲ್ಲಿ ಅಧಿಕಾರದಲ್ಲಿ ಕಿತ್ತಾಟಗಳು, ಇದಂದರೆ ಯಾವ ಆಡಳಿತ ಮಾಡ್ತದ ಅವರಿಗೆ ನಿಯಂತ್ರಣಕ್ಕೆ ಬರದಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. 1 ಗಳಿಗೆ ನಂತರ ಆಹಾರವನ್ನು ಸೇವನೆ ಮಾಡಬೇಕು. ನಾವು ಚಂದ್ರೋದಯ ಕಾಲದಲ್ಲಿ ಗ್ರಸ್ತನಾಗಿ ಚಂದ್ರ ಮೇಲೆ ಬರುವಂಥದ್ದು, ಆವಾಗಲೇ ನಾವು ಒಮ್ಮೆ ಸ್ನಾನ ಮಾಡಬೇಕು. ತಲೆಗೆ ತಣ್ಣೀರ ಸ್ನಾನವನ್ನು ಮಾಡಬೇಕು. ಗ್ರಹಣ ಮೋಕ್ಷದ ನಂತರ ಆ ಹೊತ್ತಿಗೆ ನಾವು ಪುನಃ ಒಮ್ಮೆ ಸ್ನಾನ ಮಾಡಬೇಕಾಗ್ತದೆ. ನಮ್ಮ ಧ್ಯಾನ, ತಪಸ್ಸು, ಯೋಗ ಇತ್ಯಾದಿಗಳಿಗೆ, ಅಧ್ಯಯನ, ಇದಕ್ಕೆಲ್ಲ ಗ್ರಹಣವು ತುಂಬ ಪ್ರೇರಣೆ ಕೊಡ್ತದೆ.